Hello everyone, I am Anantaraju, Assistant Professor of Commerce, Government First Grade College for Women, Pavagada. Dear viewers, this is the third session of the Banking and Insurance subject of BBM course of Tumkur University. In the previous two sessions, we have already discussed about some of the banking concepts such as meaning of bank, definition of bank, and then characteristic features of bank, and then functions of bank. In today's session, let us discuss about the types of banks. In India, there are so many types of banks operating in our country. RBI is the central bank of our country in India. There exist a different type of banks such as commercial banks, cooperative banks, developmental banks, specialized banks, regional rural banks, etc. It is essential to know those banks, all these banks. Banks can be classified on the basis of so many criteria. Important among them are the banks can be classified on the basis of second schedule of the Reserve Bank of India Act 1934, and one more criteria for the classification of banks is on the basis of domicile, and the third criteria is on the basis of ownership, and the fourth criteria is on the basis of functions. Okay, let us discuss about these types of banks one by one on the basis of different criteria. First one, on the basis of second schedule of the Reserve Bank of India Act 1934. ಬ್ಯಾಂಕ್ಗಳು ನಮ್ಮ ಭಾರತ ದೇಶದಲ್ಲಿ ಹಲವಾರು ವಿಧಗಳ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ಬ್ಯಾಂಕ್ಗಳನ್ನು ನಾವು ಹಲವಾರು ಅಂಶಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು. ಬಹಳ ಮುಖ್ಯವಾಗಿರತಕ್ಕಂತಹ ವರ್ಗೀಕರಣ ಅಂತಂದ್ರೆ RBI ಆಕ್ಟ್ ನ ಸೆಕೆಂಡ್ ಶೆಡ್ಯೂಲ್ ಆಧಾರದ ಮೇಲೆ ಬ್ಯಾಂಕ್ಗಳನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಬಹುದು. ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂಡ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ. ಎರಡನೇ ಕ್ರೈಟೀರಿಯಾ ಆಧಾರ ಏನಪ್ಪಾ ಅಂದ್ರೆ ಬ್ಯಾಂಕ್ಗಳ ವರ್ಗೀಕರಣಕ್ಕೆ ಆನ್ ದ ಬೇಸ್ ಆಫ್ ಡೊಮಿಸೈಲ್, ಬ್ಯಾಂಕ್ಗಳು ಅಸ್ತಿತ್ವದಲ್ಲಿರ್ತಕ್ಕಂತಹ ದೇಶ, ಪ್ರದೇಶ, ಅವುಗಳ ಆಧಾರದ ಮೇಲೆ ಬ್ಯಾಂಕ್ಗಳನ್ನು ಎರಡು ತರ ನಾವು ವರ್ಗೀಕರಣ ಮಾಡಬಹುದು. ಫಾರಿನ್ ಬ್ಯಾಂಕ್ಸ್ ಅಂತೆ, ಡೊಮೆಸ್ಟಿಕ್ ಬ್ಯಾಂಕ್ಸ್ ಅಂತ. ಅಂಡ್ ದ ಥರ್ಡ್ ಕ್ರೈಟೀರಿಯಾ, ಇನ್ನೊಂದು ಆಧಾರ ಬ್ಯಾಂಕ್ಗಳ ವರ್ಗೀಕರಣಕ್ಕೆ ಏನಪ್ಪಾ ಅಂದ್ರೆ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ ಬ್ಯಾಂಕ್ಗಳನ್ನು ಮೂರು ತರಹ ವಿಂಗಡಣೆ ಮಾಡಬಹುದು. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂಡ್ ದೆನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ. ಅಂಡ್ ದೆನ್ ಲಾಸ್ಟ್ ಕ್ರೈಟೀರಿಯಾ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ಬ್ಯಾಂಕ್ಸ್ ಇಸ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್ ದ ಬ್ಯಾಂಕ್ಸ್ ಪರ್ಫಾರ್ಮ್. ಬ್ಯಾಂಕ್ಗಳು ನಿರ್ವಹಿಸತಕ್ಕಂತಹ ಕಾರ್ಯಗಳ ಆಧಾರದ ಮೇಲೆ ಬ್ಯಾಂಕ್ಗಳನ್ನು ನಾವು ಹಲವಾರು ರೀತಿಯಲ್ಲಿ ವಿಂಗಡಣೆ ಮಾಡಬಹುದು. ಓಕೆ, first criteria on the basis of second schedule of the RBI Act 1934 prakara, the banks can be classified into two types: scheduled banks and then non-scheduled banks. Scheduled banks, first one, scheduled banks, these are the banks which are mentioned in the second schedule of the RBI Act 1934, and then whose share capital and the reserves that constitute not less than 5 lakh rupees. ಯಾವ ಬ್ಯಾಂಕುಗಳ ಷೇರು ಬಂಡವಾಳ ಮತ್ತು ನಿಧಿಗಳು 5 ಲಕ್ಷಕ್ಕಿಂತ ಕಡಿಮೆ ಇರುವುದಿಲ್ಲವೋ, ಅಂದ್ರೆ 5 ಲಕ್ಷಕ್ಕಿಂತ ಹೆಚ್ಚಾಗಿರಬೇಕು, ಅಂತಹ ಬ್ಯಾಂಕ್ಗಳನ್ನು ನಾವು ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಕರಿತೀವಿ. RBI ಆಕ್ಟ್ ನ ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಇವುಗಳ ಹೆಸರುಗಳು ನಮೂದಾಗಿರ್ತವೆ. ದಿ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಹ್ಯಾವ್ ಟು ಫಾಲೋ ಸರ್ಟನ್ ಅಬ್ಲಿಗೇಷನ್ಸ್ ಆಸ್ ಪರ್ ದ RBI. ದೇ ಹ್ಯಾವ್ ಟು ಫಾಲೋ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ವ್ಯವಹಾರಿಕ ಸಂಸ್ಥೆಗಳ ಸಾಮಾಜಿಕ ಜವಾಬ್ದಾರಿಯನ್ನು ನಾವು ಪಾಲಿಸಬೇಕಾಗುತ್ತೆ. ಅಂಡ್ ಆಲ್ಸೋ ದೀಸ್ ಶೆಡ್ಯೂಲ್ ಬ್ಯಾಂಕ್ಸ್ ಹ್ಯಾವ್ ಟು ಸಬ್ಮಿಟ್ ಸರ್ಟನ್ ಪಿರಿಯಾಡಿಕಲ್ ಸ್ಟೇಟ್ಮೆಂಟ್ಸ್ ಟು ದ RBI. RBIಗೆ ಕೆಲವು ಒಂದು ನಿಯಮಿತಕ್ಕನುಗುಣವಾಗಿ ಕೆಲವಾರು ತಕ್ತೆಗಳನ್ನ ಅವು ಸಲ್ಲಿಸಬೇಕಾಗುತ್ತೆ. ಇವು RBI ಶೆಡ್ಯೂಲ್ಡ್ ಬ್ಯಾಂಕ್ಸ್ ಅಂತ ಕರಿತೀವಿ. ಶೆಡ್ಯೂಲ್ಡ್ ಬ್ಯಾಂಕ್ಸ್ಗಳು, ದೀಸ್ ಬ್ಯಾಂಕ್ಸ್ ಅವೈಲ್ ಸರ್ಟನ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಫ್ರಮ್ ದ RBI ಇನ್ ದ ಫಾರ್ಮ್ ಆಫ್ ರಿಫೈನಾನ್ಸ್ ಅಂಡ್ ಆಲ್ಸೋ ಲೋನ್ಸ್ ಅಂಡ್ ಅಡ್ವಾನ್ಸಸ್. ಶೆಡ್ಯೂಲ್ಡ್ ಬ್ಯಾಂಕ್ಗಳು RBI ನಿಂದ ಮರು ಹಣಕಾಸು, ಸಾಲ ಮತ್ತು ಮುಂಗಡಗಳ ರೂಪದಲ್ಲಿ ಹಣಕಾಸಿನ ನೆರವನ್ನು ಪಡೆಯುತ್ತವೆ ಮತ್ತು ಇವುಗಳು ಕೆಲವು RBI ನ ನಿರ್ಬಂಧಗಳನ್ನ ಪಾಲಿಸಬೇಕಾಗುತ್ತೆ. CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಪಾಲಿಸಬೇಕಾಗುತ್ತೆ. ಇತ್ಯಾದಿ ಮಾನದಂಡಗಳು ಶೆಡ್ಯೂಲ್ಡ್ ಬ್ಯಾಂಕ್ಸ್ಗೆ ಇರ್ತವೆ. ಕೆಲವೊಂದು ತಕ್ತೆಗಳನ್ನ RBIಗೆ ನಿಯಮಿತವಾಗಿ ಸಲ್ಲಿಸಬೇಕಾಗುತ್ತೆ. ಇವು ಶೆಡ್ಯೂಲ್ಡ್ ಬ್ಯಾಂಕ್ಸ್. ಸೆಕೆಂಡ್ ಕ್ಯಾಟಗರಿ ಯಾವ್ದಪ್ಪ ಅಂದ್ರೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆನ್ ದ ಬೇಸ್ ಆಫ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ RBI ಆಕ್ಟ್. ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆರ್ ದ ಬ್ಯಾಂಕ್ಸ್ which are not mentioned in the second schedule of the RBI Act 1934, and then these banks not enjoyed the privileges of the scheduled banks. scheduled bank ತಕ್ಕಂತಹ ಒಂದು privileges ನಾನ್ scheduled banks ಗೆ ಇರೋದಿಲ್ಲ ಅಂತ ಹೇಳ್ಬೋದು. and these banks share capital and the reserves not more than 5 lakh rupees, that means below 5 lakh rupees ಇರ್ತವೆ ಅಂತ ಹೇಳ್ಬೋದು. Usually the scheduled banks
operational area is very limited, confined to a limited area. ಅವುಗಳ ಒಂದು ಕಾರ್ಯಕ್ಷೇತ್ರ, ಕಾರ್ಯವ್ಯಾಪ್ತಿ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇರುತ್ತೆ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ನದು. This is the on the basis classification of banks on the basis of second schedule of the RBI Act 1934. ಓಕೆ, ಸೆಕೆಂಡ್ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ ಬ್ಯಾಂಕ್ ಕ್ಲಾಸಿಫಿಕೇಶನ್ ಗೆ ಆನ್ ದ ಬೇಸಿಸ್ ಆಫ್ ಡೊಮಿಸೈಲ್. ಬ್ಯಾಂಕ್ಗಳು ಕಾರ್ಯನಿರ್ವಹಿಸತಕ್ಕಂತಹ ದೇಶದ ಆಧಾರದ ಮೇಲೆ ಬ್ಯಾಂಕ್ಗಳ ವರ್ಗೀಕರಣ ಏನಪ್ಪಾ ಅಂತಂದ್ರೆ ಆನ್ ದ ಬೇಸಿಸ್ ಆಫ್ ಡೊಮಿಸೈಲ್ the banks can be classified into two types, foreign banks and then domestic banks. First one, let us discuss about the first one, foreign banks. These are the banks which are registered or incorporated outside India, that is in foreign country, and having a branch in India to operate. ಬೇರೆ ದೇಶದಲ್ಲಿ ನೋಂದಣಿ ಆಗಿ ಅಥವಾ ಸ್ಥಾಪನೆಯಾಗಿ ನಮ್ಮ ಒಂದು ದೇಶದಲ್ಲಿ ಶಾಖೆಗಳ ಮೂಲಕ ಕಾರ್ಯನಿರ್ವಹಿಸತಕ್ಕಂತಹ ಬ್ಯಾಂಕ್ಗಳು ಫಾರಿನ್ ಬ್ಯಾಂಕ್ಸ್ ಅಂತ ಕರಿತೀವಿ. Some of the foreign banks that are operated in our country are HSBC, Hong Kong and Shanghai Banking Corporation. This bank is a China's bank. This is China's bank. And then Citibank, this belongs to the USA, United States of America. And then Chartered Bank, this bank belongs to the UK, United Kingdom. And then Grindlays Bank, this also belongs to the UK. And then American Express Bank, this belongs to the USA, United States of America. These are the banks that are operated, foreign banks that are operated in our country. And then second category under the criteria of domicile is domestic banks. These are the banks which are registered or incorporated in India and operated in our country. ಸ್ವದೇಶಿ ಬ್ಯಾಂಕ್ಗಳು, ವಿದೇಶಿ ಬ್ಯಾಂಕ್ಗಳು ಮತ್ತು ಸ್ವದೇಶಿ ಬ್ಯಾಂಕ್ಗಳು, ಇವು ಎರಡು ಅಂಶಗಳ ಆಧಾರದ ಮೇಲೆ ನಾವು ಬ್ಯಾಂಕ್ಗಳ ವರ್ಗೀಕರಣವನ್ನ ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಬ್ಯಾಂಕ್ಸ್ ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ ಬ್ಯಾಂಕ್ಗಳನ್ನು ನಾವು ವರ್ಗೀಕರಣ ಮಾಡಬಹುದು ಮೂರು ವಿಧಗಳಾಗಿ. The banks can be classified into three types on the basis of ownership. First one is public sector banks, second one is private sector banks, and then cooperative banks. First one, public sector banks, ಸಾರ್ವಜನಿಕ ವಲಯದ ಬ್ಯಾಂಕ್ಗಳು. These are the banks, the ownership and the control of which is held by Government of India or RBI. ಯಾವ ಬ್ಯಾಂಕುಗಳ ಮಾಲೀಕತ್ವ ಮತ್ತು ನಿರ್ಬಂಧ ಭಾರತ ಸರ್ಕಾರ ಅಥವಾ RBI-ನ ಕೈಯಲ್ಲಿರುತ್ತೆಯೋ, ಅವುಗಳ ಅಧೀನಕ್ಕೆ ಒಳಪಟ್ಟಿರುತ್ತೆಯೋ ಅದನ್ನ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಅಂತ ಕರಿತೀವಿ. Public sector banks can raise their capital from public by making public issues. ಸಾರ್ವಜನಿಕ ವಂತಿಗೆ ರೂಪದಲ್ಲಿ ಅಥವಾ ಸಾರ್ವಜನಿಕ ವಿತರಣೆ ಷೇರು ಮತ್ತು ಡಿಬೆಂಚರ್ಗಳನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡೋದರ ಮೂಲಕ ಷೇರು ಬಂಡವಾಳವನ್ನು ಸಂಗ್ರಹಣೆ ಮಾಡ್ಕೋಬಹುದು. ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಕಾರ್ಪೊರೇಷನ್ ಬ್ಯಾಂಕ್, ಎಟ್ಸೆಟ್ರಾ. ಸೆಕೆಂಡ್ ಕ್ಯಾಟಗರಿ ಇಸ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಖಾಸಗಿ ವಲಯದ ಬ್ಯಾಂಕ್ಗಳು. These are the banks in which the majority of the share capital is held by private individuals. ಈ ಒಂದು ಖಾಸಗಿ ವಲಯದ ಬ್ಯಾಂಕ್ಗಳು ಏನಪ್ಪಾ ಅಂದ್ರೆ these are the banks, the majority of whose share capital is held by the private individuals. ಈ ಒಂದು ಖಾಸಗಿ ವಲಯದ ಬ್ಯಾಂಕ್ಗಳ ಹೆಚ್ಚಿನ ಷೇರು ಬಂಡವಾಳವನ್ನ ಖಾಸಗಿ ವಲಯದ ವ್ಯಕ್ತಿಗಳು ಒಂದು ಮಾಲೀಕತ್ವವನ್ನ ಒಳಪಟ್ಟಿರುತ್ತವೆ, ಅವರು ಹೊಂದಿರ್ತಾರೆ ಷೇರು ಬಂಡವಾಳವನ್ನ. ಇವುಗಳನ್ನ ಖಾಸಗಿ ವಲಯದ ಬ್ಯಾಂಕ್ಗಳು ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಫಾರ್ ದ private sector banks are Jammu and Kashmir Bank, Vaishya Bank, Karnataka Bank, and then Axis Bank, S Bank, etc. And after that, the third category, the third type of banks on the basis of ownership is cooperative banks, ಸಹಕಾರಿ ಬ್ಯಾಂಕ್ಗಳು. ಸಹಕಾರಿ ಬ್ಯಾಂಕ್ಗಳು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲ. ಹಾಗಾದ್ರೆ ಕೋಪರೇಟಿವ್ ಬ್ಯಾಂಕ್ಸ್ ಯಾವಪ್ಪ ಅಂತಂದ್ರೆ these are the banks which are organized under the provisions of the Cooperative Societies Act, that is Central Cooperative Societies Act 1912, or State Cooperative, respective State Cooperative Societies Act. In our case, the Karnataka State Cooperative Societies Act also is there. ಸಹಕಾರಿ ಬ್ಯಾಂಕ್ಗಳು ಇವು 1912ರ ಅಖಿಲ ಭಾರತ ಸಹಕಾರಿ ಸಂಘಗಳ ಕಾಯ್ದೆ ಅಥವಾ ಕರ್ನಾಟಕ ಸರ್ಕಾರದ ಸಹಕಾರಿ ಸಂಘಗಳ ಕಾಯ್ದೆ ಅಥವಾ ಸಂಬಂಧಪಟ್ಟಿರತಕ್ಕಂಥ ರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆಯಡಿ ರಚಿಸಲ್ಪಟ್ಟಿರ್ತವೆ. ದಿ ಕೋಪರೇಟಿವ್ ಬ್ಯಾಂಕ್ಸ್ ಪ್ರೊವೈಡ್ ದ ಲೋನ್ಸ್ ಆರ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಓನ್ಲಿ ಟು ಇಟ್ಸ್ ಮೆಂಬರ್ಸ್ ಆರ್ ಟು ಇಟ್ಸ್ ಶೇರ್ ಹೋಲ್ಡರ್ಸ್. ಈ ಸಹಕಾರಿ ಬ್ಯಾಂಕ್ಗಳು ಸಾಲ ಮತ್ತು ಮುಂಗಡಗಳನ್ನ ಕೇವಲ ಯಾರು ತಮ್ಮ ಷೇರುಗಳನ್ನ ಹೊಂದಿದ್ದಾರೆಯೋ, ಸದಸ್ಯರಾಗಿದೆಯೋ ಅಂತಹವರಿಗೆ ಮಾತ್ರನೇ ಇವು
ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನ ಕೊಡ್ತಕ್ಕಂಥವು ಸಹಕಾರಿ ಬ್ಯಾಂಕ್ಗಳು. ಎನಿ ಕೋಆಪರೇಟಿವ್ ಸೊಸೈಟೀಸ್ ಹ್ಯಾಸ್ ಟು obtain ಲೈಸೆನ್ಸ್ ಫ್ರಮ್ ದ RBI, ದಟ್ ಈಸ್ ಬಿಫೋರ್ ಸ್ಟಾರ್ಟಿಂಗ್ ಇಟ್ಸ್ ಬಿಸಿನೆಸ್ ಇನ್ ಇಂಡಿಯಾ. ಭಾರತ ಸರ್ಕಾರದಲ್ಲಿ ಯಾವುದೇ ಒಂದು ಸಹಕಾರಿ ಬ್ಯಾಂಕು ತನ್ನ ಕಾರ್ಯಚಟುವಟಿಕೆಗಳನ್ನು ಸ್ಥಾಪನೆ ನಡೆಸಬೇಕಂದ್ರೆ, ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸಬೇಕಂದ್ರೆ RBI ನಿಂದ ಪರವಾನಗಿಯನ್ನು ಪಡೆಯೋದು ಕಡ್ಡಾಯವಾಗಿರುತ್ತದೆ. And also these cooperative societies banks have to follow guidelines set and issued by the RBI. There are 3 types of cooperative banks. ಮತ್ತೆ ಈ ಕೋಆಪರೇಟಿವ್ ಬ್ಯಾಂಕ್ಗಳು RBI ನಿಂದ ಕಾಲಕ್ಕೆ ಕೊಡ್ತಕ್ಕಂಥ ನಿರ್ದೇಶನಗಳಿಗೆ, ಸೂಚನೆಗಳಿಗೆ ಅನುಗುಣವಾಗಿ ವ್ಯವಹಾರವನ್ನ ನಡೆಸಬೇಕಾಗುತ್ತೆ. ಪರವಾನಗಿಯನ್ನು ಪಡೆದುಕೊಂಡು ಬ್ಯಾಂಕೋದ್ಯಮನ ಬ್ಯಾಂಕಿಂಗ್ ವ್ಯವಹಾರವನ್ನ ಮಾಡಬೇಕಾಗುತ್ತೆ. ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು ಮತ್ತೆ 3 ವಿಧಗಳಾಗಿ ವಿಂಗಡಿಸಬಹುದು. ದ ಕೋಆಪರೇಟಿವ್ ಬ್ಯಾಂಕ್ಸ್ ಹ್ಯಾಸ್ ಅ 3 type system, classification of 3 types. First one is primary credit cooperative societies. ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳು ಮೊದಲನೇ ತರಹದ್ದು. ಎರಡನೇದು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್, ಕೇಂದ್ರ ಸಹಕಾರಿ ಬ್ಯಾಂಕ್ಗಳು, ದಟ್ ಮೀನ್ಸ್ DCCB ಅಂತ ಕರಿತೀವಿ, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಅಂಡ್ ದೆನ್ ಥರ್ಡ್ ಒನ್ ಇಸ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಮೂರನೇದು ರಾಜ್ಯ ಸಹಕಾರಿ ಬ್ಯಾಂಕ್ಗಳು ಅಂತ ಕರಿತೀವಿ. ಪ್ರೈಮರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ದ ಫಸ್ಟ್ 3 type ಸಿಸ್ಟಮ್ ಅಲ್ಲಿ ಇದು ಮೊದಲನೇದು. These are formed at the village level. Primary credit cooperative societies are formed at village level or town level. The operationals of each society or the operational area, ಕಾರ್ಯಕ್ಷೇತ್ರ ಅಂತಕ್ಕಂಥದ್ದು, ಕಾರ್ಯವ್ಯಾಪ್ತಿ ಅಂತಕ್ಕಂಥದ್ದು ವೆರಿ ಲಿಮಿಟೆಡ್, confined to a village or a city or a town or a small area ಅಂತ ಹೇಳ್ಬೋದು. ಕೇವಲ ಒಂದು ಸಣ್ಣ ಪ್ರದೇಶಕ್ಕೆ ಮಾತ್ರ ಇವುಗಳ ಕಾರ್ಯವ್ಯಾಪ್ತಿ, ಕಾರ್ಯಕ್ಷೇತ್ರ ಸೀಮಿತವಾಗಿರುತ್ತೆ. ಇದು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳು. ಎರಡನೇ ವಿಧದ್ದು ಕೋಆಪರೇಟಿವ್ ಬ್ಯಾಂಕ್ಸ್ ಅಲ್ಲಿ ಎರಡನೇ ವಿಧದ್ದು ಏನಪ್ಪಾ ಅಂದ್ರೆ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರಿತೀವಿ, ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅಂತ. ದೀಸ್ ಆರ್ ದ ಬ್ಯಾಂಕ್ಸ್ ಆಪರೇಟೆಡ್ ಡಿಸ್ಟ್ರಿಕ್ಟ್ ಲೆವೆಲ್. ಇವುಗಳು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸತಕ್ಕಂಥವು. ದ ಮೆಂಬರ್ಸ್ ಆಫ್ ದೀಸ್ ಬ್ಯಾಂಕ್ಸ್, ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನ ಮೆಂಬರ್ಗಳು ಯಾವಪ್ಪ ಅಂದ್ರೆ, ಮೊದಲನೇದು ಯಾವುದು, ಪ್ರೈಮರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳಿದ್ವಲ್ಲ, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳು. ಎರಡನೇ DCCBಯ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ನ ಸದಸ್ಯರಾಗಿರ್ತವೆ. These banks provide loans to their members, central cooperative banks. These banks function as a link between the ಮೊದಲನೇದು ಯಾವುದು, ಪ್ರೈಮರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್, ಎರಡನೇದು DCCB ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್, ಮೂರನೇದು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್. ಮೊದಲ ಮತ್ತು ಮೂರನೆಯ ಮಧ್ಯ DCCB ಲಿಂಕ್ ಆಗಿ, ದಟ್ ಮೀನ್ಸ್ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಆಕ್ಟ್ ಆಸ್ ದ ಲಿಂಕ್ ಬಿಟ್ವೀನ್ ದ ಪ್ರೈಮರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ದೆನ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಮಧ್ಯವರ್ತಿಯಾಗಿ ಇವು ಕಾರ್ಯವನ್ನು ನಿರ್ವಹಿಸ್ತವೆ. ಎರಡನೇ ವಿಧದ್ದು. ಮೂರನೇದು ಕೋಆಪರೇಟಿವ್ ಬ್ಯಾಂಕ್ ನ ಮೂರನೇ ವಿಧ ಏನಪ್ಪಾ ಅಂದ್ರೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್. ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ದ ಅಪೆಕ್ಸ್ ಬ್ಯಾಂಕ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಫೆಡರೇಷನ್ಸ್ ಆಫ್ ದ DCCBs. ಪ್ರೈಮರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಆಯ್ತು. ಎಲ್ಲ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಆಗಿದೆ. ಫೆಡರೇಷನ್ಸ್ ಆಫ್ DCCBs is called as state cooperative banks. These are also called as apex banks ಅಂತ ಕರಿತೀವಿ. These banks operate at state level ಅಂತಾನೆ ಹೇಳ್ಬೋದು. ಸ್ಟೇಟ್ ರಾಜ್ಯ ಮಟ್ಟದಲ್ಲಿ ಇವು ತಮ್ಮ ಕಾರ್ಯವನ್ನ ನಿರ್ವಹಿಸ್ತವೆ. Next classification of banks on the basis of functions. On the basis of functions, the last criteria for the classification of the banks. Banks can be classified on the basis of functions they perform. Among them, that is the banks which performs different functions. The first one is central bank. ಕೇಂದ್ರ ಬ್ಯಾಂಕ್ ಆಗಿ ಮೊದಲನೇದನ್ನ ನಾವು ವಿಂಗಡಣೆ ಮಾಡಬಹುದು. ಕೇಂದ್ರ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಏನಪ್ಪಾ ಅಂದ್ರೆ ಎ ಬ್ಯಾಂಕ್ ವಿಚ್ ಇಸ್ ಎಂಟ್ರಸ್ಟೆಡ್ ವಿತ್ ದ ಫಂಕ್ಷನ್ಸ್ ಆಫ್ ಗೈಡಿಂಗ್ ಅಂಡ್ ರೆಗ್ಯುಲೇಟಿಂಗ್ ದ ಬ್ಯಾಂಕಿಂಗ್ ಬಿಸಿನೆಸ್ ಆಫ್ ಎ ಕಂಟ್ರಿ ಈಸ್ ನೋನ್ ಆಸ್ ಇಟ್ಸ್ ಸೆಂಟ್ರಲ್ ಬ್ಯಾಂಕ್. ಬ್ಯಾಂಕಿಂಗ್, ಒಂದು ದೇಶದ ಬ್ಯಾಂಕಿಂಗ್ ವ್ಯವಹಾರದ ನಿಯಂತ್ರಣ ಮಾಡತಕ್ಕಂತ ಮತ್ತು ನಿರ್ದೇಶನ ಮಾಡತಕ್ಕಂತಹ ಅಧಿಕಾರದೊಂದಿಗೆ ಸ್ಥಾಪಿಸಲ್ಪಟ್ಟಂತಹ ಒಂದು ಬ್ಯಾಂಕ್ ಅನ್ನ ಆ ದೇಶದ ಕೇಂದ್ರ ಬ್ಯಾಂಕು ಅಂತ ಕರಿತೀವಿ. ದಟ್ ಮೀನ್ಸ್ ಇಟ್ ಇಸ್ ಅ ಬ್ಯಾಂಕ್ ಎಂಟ್ರಸ್ಟೆಡ್ ವಿತ್ ಫಂಕ್ಷನ್ಸ್ ಆರ್ ದ ಪವರ್ಸ್ ಟು ಗೈಡ್ ಅಂಡ್ ಟು ಕಂಟ್ರೋಲ್ ದ ಬ್ಯಾಂಕಿಂಗ್ ಬಿಸ್ನೆಸ್ ಆಫ್ ಎ ಕಂಟ್ರಿ. ಒಂದು ದೇಶದ ಬ್ಯಾಂಕಿಂಗ್ ಉದ್ಯಮವನ್ನ, ಬ್ಯಾಂಕಿಂಗ್ ವ್ಯವಹಾರವನ್ನ ನಿರ್ಬಂಧ ಮಾಡತಕ್ಕಂತಹ, ನಿಯಂತ್ರಣ ಮಾಡತಕ್ಕಂತಹ ಮತ್ತು ನಿರ್ದೇಶನ ಮಾಡತಕ್ಕಂತಹ ಅಧಿಕಾರದೊಂದಿಗೆ ಸ್ಥಾಪಿಸಲ್ಪಟ್ಟಂತಹ ಬ್ಯಾಂಕ್ ಅನ್ನು ನಾವು ಆ ದೇಶದ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಇನ್ ಈಚ್ ಕಂಟ್ರಿ ದೇರ್ ಎಕ್ಸಿಸ್ಟ್ ಎ ಸೆಂಟ್ರಲ್ ಬ್ಯಾಂಕ್. ಪ್ರತಿಯೊಂದು ದೇಶದಲ್ಲೂ ಒಂದು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ. ಇಟ್ ಕಂಟ್ರೋಲ್ಸ್ ದ ಮನಿ ಸಪ್ಲೈ ಅಂಡ್ ಮಾನಿಟರಿ ಪಾಲಿಸಿ ಆಫ್ ದಟ್ ಕಂಟ್ರಿ.
ಆ ಒಂದು ದೇಶದ ಹಣಕಾಸಿನ ನೀತಿಯನ್ನ ಜಾರಿಗೆ ತರ್ತಕ್ಕಂಥದ್ದು, ಆ ಒಂದು ದೇಶದಲ್ಲಿ ಹಣದ ಚಲಾವಣೆಯನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು, ಆ ಒಂದು ದೇಶದಲ್ಲಿ ಸಾಲದ ನಿಯಂತ್ರಣ ಮಾಡ್ತಕ್ಕಂಥದ್ದು, ಇವೆಲ್ಲಾ ಕಾರ್ಯಗಳು ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಇಂದ ಮಾಡಲ್ಪಡುತ್ತವೆ. ಸೆಂಟ್ರಲ್ ಬ್ಯಾಂಕ್ ಆಕ್ಟ್ಸ್ ಆಸ್ ಎ ಗವರ್ಮೆಂಟ್ಸ್ ಬ್ಯಾಂಕರ್, ಸರ್ಕಾರದ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇಟ್ ಆಕ್ಟ್ಸ್ ಆಸ್ ಎ ಬ್ಯಾಂಕರ್ಸ್ ಬ್ಯಾಂಕರ್, ಬ್ಯಾಂಕುಗಳ ಬ್ಯಾಂಕರ್ ಆಗಿ ಕಾರ್ಯನಿರ್ವಹಿಸುತ್ತೆ ಸೆಂಟ್ರಲ್ ಬ್ಯಾಂಕ್. RBI is the central bank of our country. ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಅಂತ ಹೇಳ್ಬೋದು. RBI acts as a government's banker and also bankers bank. RBI issues currency notes. RBI is established. RBI bank was established in the year 1934. The central bank performs so many functions: issuing of currency notes, regulation of banking system, direction and the controlling of the banking system of a country, and maintaining foreign exchange reserve, lender of last resort, ಒಂದು ದೇಶದ ವಿದೇಶಿ ವಿನಿಮಯದ ಪಾಲಕನಾಗಿ, ಸಂಗ್ರಹಗಾರನಾಗಿ, ಬ್ಯಾಂಕರ್ಗಳ ಬ್ಯಾಂಕರ್ನಾಗಿ, ಸರ್ಕಾರದ ಬ್ಯಾಂಕರ್ನಾಗಿ, ನೋಟುಗಳನ್ನು ಚಲಾವಣೆ ತರ್ತಕ್ಕಂಥ ಅಧಿಕಾರದೊಂದಿಗೆ ಮತ್ತು ಒಂದು ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಣ ನಿರ್ಬಂಧಗಳನ್ನು ಮಾಡತಕ್ಕಂಥ ಅಧಿಕಾರಗಳೊಂದಿಗೆ ಈ ಎಲ್ಲಾ ಕಾರ್ಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಆ ದೇಶದ ಕೇಂದ್ರ ಬ್ಯಾಂಕು ಅಂತ ಕರಿತೀವಿ. Okay, the functions of central bank will be discussed in the separate session in the next class. And the second type of bank is commercial banks. Commercial bank is a bank which accepts the deposits of money from the public and lend loans and advances to the people who need. ಇದು ಯಾವ ವಾಣಿಜ್ಯ ಬ್ಯಾಂಕ್ಗಳು, ಇವು ಸಾರ್ವಜನಿಕರಿಂದ ಠೇವಣಿಗಳನ್ನ ರೂಪದಲ್ಲಿ ಹಣವನ್ನು ಸ್ವೀಕಾರ ಮಾಡತಕ್ಕಂಥ ಮತ್ತು ಅವಶ್ಯಕತೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಾಲ ಮತ್ತು ಮುಂಗಡಗಳನ್ನು ಕೊಡ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತವೆ. These commercial banks works on the commercial line of business, that is to earn profit. ವಾಣಿಜ್ಯ ಬ್ಯಾಂಕ್ಗಳು ಲಾಭ ಗಳಿಸ್ತಕ್ಕಂಥ ಉದ್ದೇಶದಿಂದ ಕಾರ್ಯವನ್ನು ಮಾಡುತ್ತವೆ. Commercial banks provide short term and medium term loans to the trade, commerce and industry. ವಾಣಿಜ್ಯ ಕ್ಷೇತ್ರಕ್ಕೆ, ವ್ಯಾಪಾರಕ್ಕೆ ಅಗತ್ಯವಾಗಿರತಕ್ಕಂತಹ, ಕೈಗಾರಿಕಾ ವಲಯಕ್ಕೆ ಅಗತ್ಯವಾಗಿರ್ತಕ್ಕಂತಹ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಸಾಲಗಳನ್ನ ಈ ವಾಣಿಜ್ಯ ಬ್ಯಾಂಕ್ಗಳು ಪೂರೈಸುತ್ತವೆ ಅಂತ ಹೇಳಬಹುದು. ನೆಕ್ಸ್ಟ್ ಕ್ಯಾಟಗರಿ ಅಥವಾ ಟೈಪ್ ಆಫ್ ಬ್ಯಾಂಕ್ ಇಸ್ ರೀಜನಲ್ ರೂರಲ್ ಬ್ಯಾಂಕ್ಸ್. ರೀಜನಲ್ ರೂರಲ್ ಬ್ಯಾಂಕ್ಸ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು. Regional rural banks were set up by the Government of India under the Regional Rural Banks Act. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಕಾಯ್ದೆಯಡಿ ಈ ರೀಜನಲ್ ರೂರಲ್ ಬ್ಯಾಂಕ್ಸ್ ಅನ್ನು ಸ್ಥಾಪನೆ ಮಾಡಲಾಯಿತು. ಏನಕ್ಕಪ್ಪ ಇವನ್ನ ಸ್ಥಾಪನೆ ಮಾಡಿದ್ರು ಅಂದ್ರೆ, ವಿತ್ ಎ ವ್ಯೂ ಟು ಡೆವಲಪಿಂಗ್ ದ ರೂರಲ್ ಎಕಾನಮಿ, ಗ್ರಾಮೀಣ ಭಾರತದ ಆರ್ಥಿಕತೆಯನ್ನ ಪುನಶ್ಚೇತನಗೊಳಿಸಲು ಅಥವಾ ಉತ್ತೇಜನಗೊಳಿಸಲು ಅಥವಾ ಅಭಿವೃದ್ಧಿಪಡಿಸತಕ್ಕಂಥ ಉದ್ದೇಶದಿಂದ ಈ RRBಗಳನ್ನ ಸ್ಥಾಪನೆ ಮಾಡಲಾಯಿತು. These banks provide the financial assistance for the development of agriculture. ಗ್ರಾಮೀಣ ಭಾಗದ ಕೃಷಿ, ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ ಮತ್ತು ಇತರೆ ಉತ್ಪಾದಕ ಚಟುವಟಿಕೆಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಉದ್ದೇಶದಿಂದ RRBಗಳನ್ನ ಸ್ಥಾಪನೆ ಮಾಡಲಾಯಿತು. The share capital of RRB is subscribed by the central government, state government and the sponsoring bank in the ratio of 50:15:35. ಈ ರೀಜನಲ್ ರೂರಲ್ ಬ್ಯಾಂಕ್ನ ಷೇರು ಬಂಡವಾಳವು ಕೇಂದ್ರ ಸರ್ಕಾರದಿಂದ 50%, ರಾಜ್ಯ ಸರ್ಕಾರದಿಂದ 15% ಮತ್ತು ಪ್ರಾಯೋಜಕ ಬ್ಯಾಂಕಿನಿಂದ 35%, ವಾಣಿಜ್ಯ ಬ್ಯಾಂಕಿನಿಂದ 35%, ಒಟ್ಟು ಈ ತರಹ ಬಂಡವಾಳವನ್ನು ಸಂಗ್ರಹಣೆ ಮಾಡುತ್ತವೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಹೇಳಬಹುದು. ಇನ್ನೊಂದು ತರಹದ ಬ್ಯಾಂಕ್ ಅಂದ್ರೆ ಡೆವಲಪ್ಮೆಂಟಲ್ ಬ್ಯಾಂಕ್ಸ್, ಅಭಿವೃದ್ಧಿ ಬ್ಯಾಂಕ್ಗಳು ಅಂತ ಕರಿತೀವಿ. ಬಿಸ್ನೆಸ್ ರಿಕ್ವೈರ್ಸ್ ಲಾಂಗ್ ಟರ್ಮ್ capital for the purpose of expansion, diversification and modernization of the business. ವ್ಯವಹಾರ ಅಂತಕ್ಕಂಥದ್ದು ವ್ಯವಹಾರವನ್ನು ಆಧುನೀಕರಣಗೊಳಿಸಲು, ವೈವಿಧ್ಯಮಯಗೊಳಿಸಲು ಮತ್ತು ಅದನ್ನು ವಿಸ್ತರಣೆ ಮಾಡಲು ವ್ಯವಹಾರಕ್ಕೆ ಲಾಂಗ್ ಟರ್ಮ್ ಲೋನ್ಸ್, ದೀರ್ಘಾವಧಿ ಬಂಡವಾಳದ ಅವಶ್ಯಕತೆ ಇದೆ. ಆದರೆ ಕಮರ್ಷಿಯಲ್ ಬ್ಯಾಂಕ್ ಸಾಮಾನ್ಯವಾಗಿ ದ ಕಮರ್ಷಿಯಲ್ ಬ್ಯಾಂಕ್ಸ್ ಪ್ರೊವೈಡ್ ಓನ್ಲಿ ಶಾರ್ಟ್ ಟರ್ಮ್ ಅಂಡ್ ಮೀಡಿಯಂ ಟರ್ಮ್ loans and advances to the commerce sector, that is trade, commerce and industry. But when the business requires long-term capital for the purpose of expansion, diversification, the modernization, they have to depend upon another type of banks. Those banks are called as developmental banks.
These developmental banks provide medium term and also long term loans to the trade, commerce and industry. ಇವು ದೀರ್ಘಾವಧಿ ಬಂಡವಾಳವನ್ನ ಅಭಿವೃದ್ಧಿ ಒಂದು ಉದ್ದೇಶದಿಂದ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಉದ್ದೇಶದಿಂದ ನೀಡುತ್ತವೆ. ಇವು ಅಟ್ ದ ಲೋ ರೇಟ್ ಆಫ್ ಇಂಟ್ರೆಸ್ಟ್, ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಮತ್ತು ಮಧ್ಯಮಾವಧಿ ಅವಶ್ಯಕತೆಗಳಿಗೆ ಒಂದು ಸಾಲಗಳನ್ನ ಮತ್ತು ಮುಂಗಡಗಳನ್ನ ನೀಡುತ್ತವೆ. ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಆಲ್ಸೋ ಪ್ರೊವೈಡ್ ಫೈನಾನ್ಸ್ ಟು ಪ್ರಮೋಟ್ ಅಂಡ್ ಡೆವಲಪ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಸಣ್ಣ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಲು ಮತ್ತು ಉತ್ತೇಜಿಸಲು. ಹೌಸಿಂಗ್ ಸೆಕ್ಟರ್, ಗೃಹ ನಿರ್ಮಾಣ ವಲಯಕ್ಕೆ ಇವು ಸಾಲಗಳನ್ನು ಕೊಡ್ತವೆ. ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ಕ್ಷೇತ್ರಕ್ಕೆ ಸಾಲಗಳನ್ನು ಕೊಡ್ತವೆ. ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರಕ್ಕೂ ಸಹ ಇವು ಸಾಲಗಳನ್ನು ಕೊಡ್ತವೆ. ಎಕ್ಸಾಂಪಲ್ಸ್ ಟು ದ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಆರ್ IDB, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಂಡ್ ದೆನ್ SFCs, ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್, SFC ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂಡ್ ಇಂಡಿಯನ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇನ್ಸ್ಟಿಟ್ಯೂಟ್ ಆಫ್ ಫೈನಾನ್ಷಿಯಲ್ ಕಾರ್ಪೊರೇಷನ್. ಇವು ಇಷ್ಟು ಬ್ಯಾಂಕ್ಗಳು, SFCಗಳು, ಇವೆಲ್ಲ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಅಂತ ಕರಿತೀವಿ. IFCI, that means Indian Financial Corporation of India, SFC, and then IDB. These are the developmental banks. Next, specialized banks. ವಿಶೇಷ ರೀತಿಯಾಗಿರತಕ್ಕಂಥ ಬ್ಯಾಂಕ್ಗಳು. There are some banks which cater to the requirements and provide overall support for setting business in specific areas of activity. ಯಾವುದೋ ಒಂದು ನಿರ್ದಿಷ್ಟ ವಲಯದಲ್ಲಿ ವ್ಯವಹಾರ ಘಟಕಗಳನ್ನು ಸ್ಥಾಪಿಸಲು ಅಥವಾ ಉತ್ತೇಜಿಸಲು, ಅಥವಾ ಯಾವುದೋ ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಸಂಪೂರ್ಣವಾಗಿರತಕ್ಕಂತಹ ಸಹಕಾರವನ್ನ ಕೊಡ್ತಕ್ಕಂತಹ ಒಂದು ಉದ್ದೇಶದಿಂದ ಸ್ಥಾಪನೆ ಆಗಿಟ್ಟಿರತಕ್ಕಂತಹ ಬ್ಯಾಂಕ್ಗಳು ವಿಶೇಷ ರೀತಿಯ ಬ್ಯಾಂಕ್ಗಳು, ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಅಂತ ಕರಿತೀವಿ. ದಟ್ ಈಸ್ ದೇ ಎಂಗೇಜ್ ದೆಮ್ಸೆಲ್ಸ್ ಇನ್ ಸಮ್ ಸ್ಪೆಸಿಫಿಕ್ ಏರಿಯಾಸ್ ಆಫ್ ಆಕ್ಟಿವಿಟೀಸ್ ಅಂಡ್ ದಸ್ ದೇ ಆರ್ ಕಾಲ್ಡ್ ಆಸ್ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಟು ದ ಸ್ಪೆಷಲೈಸ್ಡ್ ಬ್ಯಾಂಕ್ಸ್ ಆರ್ ಎಕ್ಸಿಮ್ ಬ್ಯಾಂಕ್ಸ್. ಎಕ್ಸಿಮ್ ಬ್ಯಾಂಕ್ ಒಂದು ಸ್ಪೆಷಲೈಸ್ಡ್ ಬ್ಯಾಂಕ್. ಯಾಕಪ್ಪ ಅಂತಂದ್ರೆ ಇಟ್ ಪ್ರೊವೈಡ್ಸ್ ಫೈನಾನ್ಸ್ ಟು ದ ಫಾರಿನ್ ಟ್ರೇಡ್, ದಟ್ ಈಸ್ ಎಕ್ಸ್ಪೋರ್ಟರ್ಸ್ ಅಂಡ್ ಇಂಪೋರ್ಟರ್ಸ್, ಒಂದು ನಿರ್ದಿಷ್ಟ ಕ್ಷೇತ್ರ. ಅದೇ ರೀತಿಯಾಗಿ SIDB, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಕೊಡ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ನೆರವನ್ನ, ಸಪೋರ್ಟ್ ಅನ್ನು ಕೊಡ್ತಕ್ಕಂಥ ಉದ್ದೇಶದಿಂದ, ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗಿರತಕ್ಕಂತಹ ಒಂದು ಬ್ಯಾಂಕ್. ಅಂಡ್ ಒನ್ ಮೋರ್ ಈಸ್ NABARD, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಮತ್ತು ಕೃಷಿ ಅಭಿವೃದ್ಧಿಗೋಸ್ಕರ ಸ್ಥಾಪನೆ ಆಗಿರತಕ್ಕಂತಹ ಬ್ಯಾಂಕ್. ಎಕ್ಸಿಮ್ ಬ್ಯಾಂಕ್ ಅನ್ನ 1982ರಲ್ಲಿ it was established on January 1st, 1982 for the purpose of financing, facilitating and promoting foreign trade of India. And then SIDBI, it was established in October 1989 and commenced its operations from April 1990 with its head office at Lucknow as a developmental bank, that is for the development of small scale industries ಅಂತ ಹೇಳ್ಬೋದು. The third one is NABARD. NABARD was established on 12th July 1982 by a special act by the Parliament. This specialized bank is a central or apex institution for financing agricultural and rural sectors. ಗ್ರಾಮೀಣ ವಲಯಕ್ಕೆ, ಕೃಷಿ ವಲಯಕ್ಕೆ ಸಾಲ ಸಹಕಾರವನ್ನು ನೀಡತಕ್ಕಂತಹ, ಉತ್ತೇಜನ ನೀಡತಕ್ಕಂತಹ ಒಂದು ವಿಶಿಷ್ಟ ಅಥವಾ ಒಂದು ನಿರ್ದಿಷ್ಟ ಕಾರ್ಯಗಳಿಗೋಸ್ಕರ ಸ್ಥಾಪನೆ ಆಗಿರತಕ್ಕಂಥದ್ದು NABARD ಅಂತ ಹೇಳ್ಬೋದು. Okay, with this we successfully completed this third session. Thank you for watching this video. Okay, let us meet in the next session. Until then, have a nice day.